The bag is important. ಕಳ್ತಾರಲ್ಲ ಗೋಲ್ಡಾ ಕಾರಾ ಬೈಕಾ ಸೇ 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 ಸೂಟ್ ಕೇಸ್ ಯಾವುದೇ ಕಾರಣಕ್ಕೂ ಪೊಲೀಸ್ ಹತ್ರ ಸಿಕ್ಕಾಕೋಬೇಡ, ಜೈಲು ಹೋಗ್ಬೇಕಾಗುತ್ತೆ. ಏನಣ್ಣ ಡ್ರಗ್ಸ್ನೆಲ್ಲ ಡೀಲ್ ಮಾಡಿಸ್ತಿದ್ದೀರಾ, ತಪ್ಪಲ್ವಣ್ಣ ಇದು? ಪೊಲೀಸ್ ಹತ್ರ ಯಾಕೆ ಹೋದೆ? ನನಗೆ ಮೋಸ ಮಾಡ್ತೀಯಾ? ಬರ್ತಾ ಇದ್ದೀನಿ ಕಣೋ, ನೀನೇನು ಉಳಿಯಲ್ಲ. ಬ್ಯಾಗ್ ಕಾಲ್ ಮಾಡಿ, ನಿನಗೇನಾದರೂ ಗೊತ್ತಾದ್ರೆ ನೀನು ಕಾಲ್ ಮಾಡಿ. ಒಂದ್ಸತಿ ಯೋಚನೆ ಮಾಡಿ, ನೀನೇನೇ ಮಾಡಿದ್ರು ಇಲ್ಲಿಂದ ತಪ್ಪಿಸ್ಕೊಳಕ್ಕಾಗಲ್ಲ, ಶಿಕ್ಷೆ ಅನುಭವಿಸಲೇಬೇಕು. ನಿನಗೆ ಈ ಸಮಸ್ಯೆ ತಪ್ಪಿದ್ದೇ ಅಲ್ಲ, ಏನೇ ಆದರೂ ನಾನು ನಿನ್ನ ಜೊತೆಗಿರ್ತೀನಿ. ರೀ ಅಶೋಕ್, ಹಾಂ ಸರ್. ಗೌರವ್ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ? ಟ್ರೇಸ್ ಮಾಡಕ್ಕೆ ಕೇಳಿದ್ದೀನಿ ಸರ್. ಹಂಗೆ ಕೊಡು. ಬರ್ತೀನಿ ಸರ್. ಹಲೋ, ಸರಿ ಏನಾಯ್ತು? ಸರ್, ಗೌರವ್ನ ಕಿಡ್ನಾಪ್ ಮಾಡಿದ್ದು ಸರ್ಕಾರ ಅಂತೆ ಸರ್. ಸರ್ಕಾರ? ಬ್ಯಾಗಲ್ಲಿ ಅಣ್ಣ, ಆ ದಿನ ನಿಮ್ಮವರೇ ತೊಗೊಂಡ್ರಲ್ಲ ಅಣ್ಣ. ಬ್ಯಾಗ್ ತಂದ್ರು. ಅಣ್ಣ, ನಂಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಣ್ಣ. ನೋಡು, ನಾನು ಸೀದಾ ಮ್ಯಾಟ್ರಿಗೆ ಬರ್ತೀನಿ. ಅದರಲ್ಲಿ ಬರೀ ಡ್ರಗ್ಸ್ ಇದ್ದಿದ್ರೆ ನಾನೊಂದು ಬ್ಯಾಗ್ಗೋಸ್ಕರ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಅದರಲ್ಲಿ ಡೈಮಂಡ್ಸ್ ಕೂಡ ಇತ್ತು. ಆ ಬ್ಯಾಗ್ ನನಗೆ ಸಿಗದೆ ಹೋದರೆ ನಿನ್ನ ಡಾನಿಗೆ ಬಂದಿರೋ ಪರಿಸ್ಥಿತಿ ನಿನಗೂ ಬರುತ್ತೆ. ಈಗ ಹೇಳು, ವೇರ್ ಈಸ್ ದ ಬ್ಯಾಗ್? ಅಣ್ಣ, ಆ ಬ್ಯಾಗ್ ತಂದಿದ್ದು ನಿಜಾನೇ ಅಣ್ಣ. ಆದರೆ ನಂಗೆ ಈ ಬ್ಯಾಗ್ ಸಿಕ್ಕಿದಾಗ ನಾನು ಇದೇ ಅನ್ಕೊಂಡೆ. ಈಗ ಅದು ಎಲ್ಲಿದೆಯೋ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಅಣ್ಣ. ಓಯ್, ಅವನು ಕಟ್ಬಿಚ್ಚಿರೋ. ಇವನ್ಯಾವ ನಮ್ಮ ಕೆಲ್ಸಕ್ಕೂ ಬರಲ್ಲ. ಇವನ್ ಕತೆನ ಮುಗಿಸ್ರು. ಅಣ್ಣ ಅಣ್ಣ, ಪ್ಲೀಸ್ ಪ್ಲೀಸ್ ಅಣ್ಣ, ಅಣ್ಣ ಪ್ಲೀಸ್ ಅಣ್ಣ, ಬ್ಯಾಗ್ ಹುಡ್ಕೊಡ್ತೀನಿ ಅಣ್ಣ. 1 ವಾರ ಟೈಮ್ ಕೊಡಿ ಅಣ್ಣ. 4 ದಿನ ಅಣ್ಣ, 2 ದಿನ ಅಣ್ಣ, ಅಣ್ಣ 2 ದಿನ ಅಣ್ಣ, ಪ್ಲೀಸ್ ಅಣ್ಣ. 2 ದಿನದಲ್ಲಿ ಹುಡ್ಕೊಡ್ತೀನಿ ಅಣ್ಣ. ಒಂದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಹುಡುಕಿದ್ರೆ ನೀನು ಬದುಕಬೇಕೋ ಸಾಯ್ಬೇಕು ಅಂತ ಯೋಚನೆ ಮಾಡ್ತೀನಿ. ಇಲ್ಲ, 1 ದಿನದಲ್ಲಿ ಇಷ್ಟು ದೊಡ್ಡ ಊರಲ್ಲಿ ಅದು ಕಳೆದು 1 ವಾರನೇ ಆಯ್ತಣ್ಣ. ಬದುಕೋ ಆಸೆ ಇದೆಯೋ ಇಲ್ವೋ? ಸರಿ. ಏಯ್,
ನೀವಿಬ್ರು ಅವನ ಜೊತೆ ಹೋಗಿ. ಬೇಡದೇ ಇರೋದೇನಾದರೂ ನಾಟಕ ಮಾಡಿದ್ರೆ ಅವನ್ನ ಅಲ್ಲೇ ಶೂಟ್ ಮಾಡಿ. ಸರಿ ಅಣ್ಣ. ಅಣ್ಣ ನಾನೇ ಹುಡುಕ್ತೀನಿ ಅಣ್ಣ. ಏಯ್, ನಾ ಏನು ನಿಂಗೆ ಜೋಕರ್ ಥರ ಕಾಣಿಸ್ತಾ ಇದ್ದೀನ? ನೋಡು, ತುಂಬ ಸ್ಮಾರ್ಟ್ ಆಗಕ್ಕೆ ನೋಡಿದ್ರೆ ನನ್ನ ಒಳಗಿರೋ ರಾವಣ ನೋಡಬೇಕಾಗುತ್ತೆ. 24 ಗಂಟೆ ನಿನ್ನ ಬದುಕು ನಿನ್ನ ಸಾವು ಎರಡೂ ನಿನ್ನ ಕೈಲಿದೆ. ಈಗ ಹೇಳು, ಎಲ್ಲಿಂದ ಶುರು ಮಾಡೋಣ? ಬ್ರದರ್ ನೀವೇ ಯೋಚನೆ ಮಾಡಿ. ಬ್ಯಾಗ್ ಕಳೆದು 1 ವಾರನೇ ಆಯಿತು. ಅದಿವಾಗ ಎಲ್ಲಿದೆಯೋ, ಈ ಊರಲ್ಲಿ ಇದೆಯೋ ಇಲ್ಲ ಅಂತಲೇ ಗೊತ್ತಿಲ್ಲ. ಎಲ್ಲಂತ ಹುಡ್ಕೋದು. ಅದೆಲ್ಲ ನಂಗೆ ಗೊತ್ತಿಲ್ಲ. ಅಣ್ಣ ಹೇಳಿರೋ ಪ್ರಕಾರ ನಿನ್ನ ಹತ್ರ 1 ದಿನ ಟೈಮ್ ಇದೆ. ನೀನು ಯೋಚನೆ ಮಾಡು. ರೈಲ್ವೆ ಸ್ಟೇಷನ್ ಹತ್ರನೇ ಎಲ್ಲ ಹುಡ್ಕೋಣ. ಸರಿ. ಗೌರವ್ ಎಲ್ಲಿದೆಯಾ? ಅದನ್ನು ಹೇಳ್ತೀನಿ. ನೀವು ಹೇಗಿದ್ದೀರಾ? ಐ ಆಮ್ ಗುಡ್. ಇವಾಗ ತಾನೇ ಡಿಸ್ಚಾರ್ಜ್ ಆಯಿತು. ನೋಡು, ನಿಂಗೆ ಕರ್ಕೊಂಡು ಹೋದವರು ಸಾಮಾನ್ಯದವರಲ್ಲ. ದೇ ಆರ್ ಟೂ ಡೇಂಜರಸ್. ಹೌದು ಸರ್, ಗೊತ್ತಾಯಿತು. ನಾನೀಗ ಅವ್ರ ಹುಡುಗರ ಜೊತೆನೇ ಇದ್ದೀನಿ. ಬ್ಯಾಗ್ ಹುಡುಕ್ತಾ ಇದ್ದೀವಿ. ನಮ್ಗೆ ಸಿಕ್ಕಿದ್ದು ರಾಂಗ್ ಬ್ಯಾಗ್ ಸರ್. ನೋಡು, ವಿ ಕಾಂಟ್ ಟೇಕ್ ಡೈರೆಕ್ಟ್ ಆಕ್ಷನ್ ಟುವರ್ಡ್ಸ್ ಹಿಮ್. ಅವನಿಗೆ ಡಿಪಾರ್ಟ್ಮೆಂಟ್ ಒಳಗಡೆ ತುಂಬ ಲಿಂಕ್ ಇದೆ. ನಾವೇನೇ ಮಾಡಿದ್ರು ಯಾರಿಗೂ ನೋಟಿಸ್ ಆಗದೆ ಇರೋ ಥರ ಮಾಡಬೇಕು. ನನ್ನ ಹತ್ರ ಒಂದು ಐಡಿಯಾ ಇದೆ. ನಾವು ಇದರಿಂದ ಹೊರಗೆ ಬರ್ಬೇಕಂದ್ರೆ ನಮ್ಗೆ ಫಸ್ಟ್ ಬ್ಯಾಗ್ ಸಿಗಬೇಕು. ಹೌದು ಗೌರವ್, ಬಟ್ ಎಲ್ಲಿ ಅಂತ ಹುಡುಕ್ತೀಯಾ? ಬ್ಯಾಗ್ ನಂದಲ್ಲ, ನಿಮ್ಗೆ ಸಿಗಬೇಕು. ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಸರಿ ಸರ್, ಅವ್ರು ಬರ್ತಾ ಇದ್ದಾರೆ. ನಾನು ಮತ್ತೆ ಮಾಡ್ತೀನಿ. ಸರ್, ಅವ್ನು ಬರ್ತಿರೋನು ಯಾರು ಸರ್? ಅವ್ನು ಹೇಳಿದ್ ನೋಡಿದರೆ ಯಾರೋ ಡಿಟೆಕ್ಟಿವ್ನೇ ಇರ್ಬೇಕನ್ಸುತ್ತೆ ಸರ್. ಏನೋ ಗೊತ್ತಿಲ್ರಿ, ಬರೋನ್ಗೆ ಡೀಟೇಲ್ಸ್ ಕೊಡಕ್ಕೆ ಹೇಳ್ದ. ನೋಡೋಣ. ಸರ್, ಸರ್ ನಮಸ್ತೆ. ಹಾಂ ನಿಮ್ಮನ್ನ ಎಲ್ಲೋ ನೋಡ್ದಂಗಿದೆ. ನಾ ಹೇ, ನಾನಾ? ನೀವೇನು ಸರ್? ಎಲ್ಲೋ ಪೇಪರಲ್ಲೋ ನ್ಯೂಸಲ್ಲೋ ನೋಡಿರ್ಬೇಕು. ಇದು ಇಲ್ಲ ಕಣ್ರಿ, ಎಲ್ಲೋ ನೋಡಿದ್ದೀನಿ. ಪಿಕ್ ಪಾಕೆಟ್ ಮಂಜ ತಾನೆ? ಯಾರ್ಯಾರು? ನಾನಾ? ನಿಜ ಹೇಳು. ಇವನು ಪಿಕ್ ಪಾಕೆಟ್ ಮಾಡೋಣ. ಸುಮ್ಮನೆ ಎಷ್ಟು ಮರ್ಯಾದೆ ಕೊಟ್ನಲ್ಲ. ಅಯ್ಯೋ ಸರ್, ತಪ್ಪಾಯ್ತು ಸರ್, ತಪ್ಪಾಯ್ತು ಸರ್, ಕ್ಷಮಿಸಿ ಸರ್, ತಪ್ಪಾಯ್ತು ಸರ್. ಇದೆಲ್ಲ ಬಿಟ್ಟಿದೆ ಸರ್. ನಾನು ನನ್ನ ಫ್ರೆಂಡ್ ಏನೋ ಪ್ರಾಬ್ಲಮ್ ಇದ್ದಾನೆ ಅಂತ ಹ್ಞೂ ಅಂದ್ಬಿಟ್ಟೆ ಸರ್. ಕ್ಷಮಿಸಿ ಸರ್, ತಪ್ಪಾಯ್ತು ಸರ್. ಸರ್ ಪ್ಲೀಸ್ ಸರ್, ನೀವು ಬೇಕಾಗಿರೋ ಬ್ಯಾಗ್ ನಾವು ಕೊಟ್ಬಿಟ್ಟು ಹೊರಟೋಗ್ಬಿಡ್ತೀನಿ ಸರ್. ಇನ್ನು ಯಾವತ್ತೂ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ಸರ್. ನೀನ್ ನನಗೆ ಬ್ಯಾಗ್ ಹುಡುಕೊಡೋದು? ಸರ್ ಕಳ್ಳನೇ ಆಗಿರ್ಬೋದು ಸರ್, ಆದರೆ ನಮ್ಮ ಪ್ರೊಫೆಷನಲ್ ನಾನು ಎತ್ತಿದ ಕೈ ಸರ್. ಹಾ? ಸರ್, ಗೌರವ್ಗೆ ಇವನ ಬಗ್ಗೆ ಗೊತ್ತಿರೋದಕ್ಕೆ ಕಳಿಸಿದ್ದಾನೆ ಸರ್. ಟೈಮ್ ಕೂಡ ಕಡಿಮೆ ಇದೆ. ನಾವಂತೂ ಡಿಪಾರ್ಟ್ಮೆಂಟವ್ರಿಗೆ ಹೇಳೋಕ್ಕಾಗಲ್ಲ ಸರ್. ಇವನೇ ಹುಡುಕ್ಲಿ ಬಿಡಿ ಸರ್. ಸರ್ ಈಸ್ ರೈಟ್ ಸರ್. ನಮ್ಮ ಪ್ರೊಫೆಷನು ನಿಮ್ಮ ಪ್ರೊಫೆಷನು ಒಂಥರ ಗಂಡ ಹೆಂಡ್ತಿ ಇದ್ದಂಗೆ. ಆವಾಗ ಜಗಳ ಆಗ್ತಿರುತ್ತೆ, ಹೊಂದ್ಕೊಂಡು ಹೋಗೋದೇ ಅಲ್ವಾ ಸರ್ ಸಂಸಾರ. ಏಯ್, ಓವರ್ ಆಗಿ ಮಾತಾಡಿದ್ರೆ ನೋಡು. ಏನ್ ಕಾಲ ಬಂತ್ರಿ, ಕಳ್ಳರ ಜೊತೆ ಎಲ್ಲ ಕೆಲಸ ಮಾಡೋಂಗಾಯ್ತು. ಆ ಬ್ಯಾಗ್ ಫೋಟೋ ಕೊಟ್ಟು ಕಳಿಸ್ರಿ. ಮಗ, ಆ ಬ್ಯಾಗ್ ಯಾರ ಹತ್ರ ಇದೇನೋ. ತುಂಬ ಲಕ್ಕಿ ಕಣ ಅವನು. ಬಾಸ್ದು ಬ್ಯಾಗ್ ಅದು. ಬಾಸ್ತ್ ಬ್ಯಾಗ್ ಇದ್ದಿದ್ದಕ್ಕೆ ಮಾತಾಡ್ತಿರೋದು. ಇಲ್ಲ ಅಂದಿದ್ರೆ ಇಷ್ಟು ತನಕ ಊರು ಬಿಟ್ಟೇ ಹೋಗ್ತಿದ್ದೆ. ಆದರೂ ಈ ಬ್ಯಾಗ್ ಕಳೆದು 1 ವಾರನೇ ಆಗಿದೆ. ಎಲ್ಲಂತ ಹುಡ್ಕೋದು? ಅಲ್ವಾ ಬ್ರದರ್? ಏನಾದರೂ ಮಾಡಿ ನಿಮ್ಮ ಬಾಸ್ ಹತ್ರ ಮಾತಾಡ್ತೀರಾ? ಬಾಸ್ ಕಣ ಅವರು, ಕೇಳ್ತಾರಾ? ನೀನು ನೋಡಿದರೆ ಪಾಪ ಅನಿಸುತ್ತೆ. ಆದ್ರೇನು ಮಾಡೋದು, ಹಣೆ ಬರ. ಕುರಿ ಗೊತ್ತಿಲ್ಲದೆ ಹುಲಿ ಬೋನಿಗೆ ಬಂದು ಬಿದ್ದಿದೆ.
ಅದೇ ಮಲ್ಪರ ಅಪ್ಪಾಜಿ. ಗೌರವ್ ಎಲ್ಲಿದ್ದಾನೋ, ಬ್ಯಾಗ್ ಯಾರ ಕೈಲಿದೆಯೋ ಒಂದು ಗೊತ್ತಾಗ್ತಿಲ್ವಲ್ಲ. ಯಾರು ಏನು ಅಂತ ಗೊತ್ತಿಲ್ಲದೆ ಬ್ಯಾಗ್ ಹುಡ್ಕಕ್ಕೆ ಕಳಿಸಿದ್ದೀವಿ. ಡಿಪಾರ್ಟ್ಮೆಂಟ್ ಹೆಲ್ಪ್ ತೊಗೊಂಡಿದ್ರೆ ಸಂಜೆವರೆಗೂ ಬ್ಯಾಗ್ನ ಹುಡುಕ್ಬೋದಿತ್ತು ಸರ್. ನೋಡೋಣ ಇರ್ರಿ, ಇಲ್ಲಿಗೆ ಬರಕ್ಕೆ ಹೇಳಿದಾನಲ್ವಾ, ಏನು ಅಂತ ನೋಡೋಣ. ಆದರೆ ಅವನು ಹೋಗಿ 2 ಗಂಟೆ ಆಯಿತು ಸರ್. ಹುಡುಕಿರ್ತಾನ, ಸಿಕ್ಕಿರಲ್ಲ, ಅದಕ್ಕೆ ಕರೆದಿದ್ದಾನೆ. ಹಲೋ ಸರ್, ಜೋನ್ ಜಡ್ಜ ಬುಕ್ ಮೈ ಇಟ್ಸ್ ಹೋಗ್ಲಿ ಬಿಡಿ ಸರ್. ಹೇಳಿಲ್ವಾ ಸರ್ ನಮಗೆ ನಮ್ಮ ಪ್ರೊಫೆಷನಲ್ ನಾನು ಎತ್ತಿದ ಕೈ ಅಂತ? ಇದಾ ಬ್ಯಾಗು? ಹ್ಞೂ, ಅದೇ ಬ್ಯಾಗ ಇದು? ಇಷ್ಟು ಬೇಗ ಹುಡುಕ್ದ್ಯಾ? ಏನು ಮಾಡೋದು ಸರ್, ನಮ್ಮ ಹತ್ರ ಟ್ಯಾಲೆಂಟ್ ಇದೆ, ಆದರೆ ಸಪೋರ್ಟ್ ಮಾಡೋರೇ ಇಲ್ವೇ? ಇದೇನದು? ಅದೇ ಸರ್, ಓಪನ್ ಮಾಡಿ ನೋಡಿದ್ದೀನಿ, ಡ್ರಗ್ಸ್ ಇದೆ ಇದರಲ್ಲಿ. ಈ ಬ್ಯಾಗ್ಗೆ ಲಾಕ್ ಇತ್ತಲ್ವಾ? ಸರ್, ನೀವು ನನ್ನ ಪ್ರೊಫೆಷನ್ನ ಇನ್ಸಲ್ಟ್ ಮಾಡ್ತಾ ಇದ್ದೀರಾ ಸರ್. ಎಲ್ಲಂತ ಹುಡ್ಕೋದು? ಹುಡುಕ್ತಾ ಹುಡುಕ್ತಾ ಊರವರೆಗೆ ಬಂದ್ಬಿಟ್ಟಿದ್ದೀವಿ. ಹಲೋ ಸರ್. ಗೌರವ್ ಬ್ಯಾಗ್ ಸಿಕ್ತು. ಥ್ಯಾಂಕ್ ಗಾಡ್. ಸರಿ, ನೀನು ಹೇಗಾದರೂ ಮಾಡಿ ಅಲ್ಲಿಂದ ತಪ್ಪಿಸ್ಕೋ. ಐ ವಿಲ್ ಮೀಟ್ ಯು. ಆಮೇಲೆ ಏನು ಮಾಡಬೇಕು ಅಂತ ವಿಚಾರ ಮಾಡಿದ್ರಾಯ್ತು. ಆ್ಯಂಡ್ ಹಾಂ, ಬಿ ವೆರಿ ಕೇರ್ಫುಲ್. ಸರ್, ನಾ ಏನಾದ್ರು ತಪ್ಪಿಸ್ಕೊಂಡ್ರೆ ನನ್ನ ಹಿಂದೂರು ಬಂದೇ ಬರ್ತಾರೆ. ನಾ ಇವ್ರ ಬಾಸ್ನ ಹಿಡಿಯೋಕ್ಕಾಗಲ್ಲ ಸರ್. ಬಟ್ ಅದು ಹೇಗೋ? ಐ ಹ್ಯಾವ್ ಅ ಪ್ಲ್ಯಾನ್ ಸರ್. ಬೇಗ ನಿಮ್ಗೆ ಗೊತ್ತಿರೋ ಯಾವ್ದಾದ್ರು ನ್ಯೂಸ್ ಚಾನಲ್ ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ಡೀಟೇಲ್ಸ್ ಕೊಡಿ, ಇವಾಗಲೇ ಟೆಲಿಕಾಸ್ಟ್ ಮಾಡಕ್ಕೆ ಹೇಳಿ. ಆದರೆ ಗೌರವ್, ಸರ್, ನಾನು ತುಂಬ ಯೋಚನೆ ಮಾಡಿದ್ದೀನಿ ಸರ್. ನಾವಿನ್ನು ಲೇಟ್ ಮಾಡಿದ್ರೆ ನಾನು ಬದುಕಲ್ಲ ಸರ್. ಪ್ಲೀಸ್ ಸರ್, ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ. ಗೌರವ್, ಗೌರವ್! ಏಯ್, ಇಲ್ಲೇನು ಮಾಡ್ತಿದ್ದೀಯಾ? ಬ್ಯಾಗ್ ಎಲ್ಲಿ ಹುಡುಕ್ಬೇಕಂತ ಯೋಚನೆ ಮಾಡ್ತಿದ್ದೆ. ಸರಿ, ಬೇಗ ಬಾ. ಅಣ್ಣ ತಪ್ಪಿಸ್ಕೊಂಡ್ಬಿಟ್ಟ ಅಣ್ಣ. ಏನು? ಬೇಗ ಹಿಡ್ರೋ ಅಣ್ಣ. ಏನು? ವೀಕ್ಷಕರೇ, ಇದೀಗ ಬಂದ ಸುದ್ದಿ. ಬಹಳ ಸಮಯದಿಂದ ಪೊಲೀಸ್ ಗುರಿಯಲ್ಲಿದ್ದ ಅಪರಾಧಿ ಸರ್ಕಾರ್. ಇವನ್ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕು. ತುಂಬಾ ಇನ್ಫ್ಲೂಯೆನ್ಸ್ ಇರೋ ವ್ಯಕ್ತಿ. ಈಗ ಇವನ ಒಂದು ಹೊಸ ಸ್ಕ್ಯಾಮ್ ಹೊರ ಬಂದಿದೆ. ಎಸ್, ಸರ್ಕಾರ್ ಡ್ರಗ್ಸ್ ಅಂಡ್ ಡೈಮಂಡ್ಸ್ ಡೀಲು ಈಗ ಪೊಲೀಸರಿಗೆ ವಿತ್ ಪ್ರೂಫ್ ಸಿಕ್ಕಿದೆ. ಈಗ ಪೊಲೀಸರು ಅವನ್ನ ಹುಡುಕ್ತಾ ಇದ್ದಾರೆ. ಐ ಜಸ್ಟ್ ವಾಂಟ್ ಟು ಸೇ, ಸರ್ಕಾರ್ ಈಗ ಕಂಬಿ ಎಣಿಸ್ತಾನೆ. ನಮ್ಮ ಹತ್ರ ಒಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಸರ್. ಸರ್, ನಂಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್. ಸರ್ ಪ್ಲೀಸ್ ಡೀಲ್ ಕ್ಯಾನ್ಸಲ್. ಹಲೋ ಹಲೋ ಅಣ್ಣ, ಶ್ರೀಕಾಂತ್ ಭಾಯ್. ಹಲೋ ಸರ್. ಸರ್, ನಾನು ಲೈವ್ ಲೊಕೇಶನ್ ಕಳಿಸಿದ್ದೀನಿ ಸರ್. ಆದಷ್ಟು ಬೇಗ ಬನ್ನಿ ಸರ್. ಸರಿ, ಐ ಆಮ್ ಆನ್ ಮೈ ವೇ. ಆ ಕಾರಲ್ಲಿರೋ GPS ಟ್ರ್ಯಾಕ್ ಮಾಡಿ.
नायक नहीं कल नायक हूँ मैं ಏನು ಅನ್ಕೊಂಡಿದ್ಯಾ ನೀನು? ಇದೆಲ್ಲ ಮಾಡೋದ್ರಿಂದ ನನ್ನ ಹೆಸರು ಹಾಳಾಗತ್ತೆ ಅಂತನಾ? ಅಣ್ಣ ನೀವು ಹೇಳಿ, ಇವನ್ನ ಇಲ್ಲೇ ಮುಗಿಸ್ಬಿಡ್ತೀವಿ. ಇರು, ಅರ್ಜೆಂಟ್ ಯಾಕೆ? ಹೇಗಿದ್ರು ಇವನು ಸಾಯಲೇಬೇಕು. ಇನ್ಸ್ಪೆಕ್ಟರ್ ಬಂದಮೇಲೆ ಸಾಯಿಸೋಣ. ಏನು ಇನ್ಸ್ಪೆಕ್ಟರ್ ಬಗ್ಗೆ ನಂಗೆ ಹೆಂಗೆ ಗೊತ್ತಾಯ್ತು ಅಂತನಾ? ಕೊನೆ ಸಾರ್ತಿ ಜಗತ್ತು ನೋಡ್ಕೊಂಬಿಡು. ಇನ್ಸ್ಪೆಕ್ಟರ್ ಬರೋವರೆಗೂ ಮಾತ್ರ ನಿನಗೆ ಟೈಮ್. ಆದರೂ ಕಣೋ, ತಪ್ಪು ಮಾಡಿಬಿಟ್ಟೆ. ನನ್ನ ಎದುರು ಹಾಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಸರ್ ಅಲ್ಲಿ ನೋಡಿ, ಸರ್ಕಾರ. ನಡೀರಿ. ಓ, ಇನ್ಸ್ಪೆಕ್ಟರ್ ಬಂದರು ಅನ್ಸುತ್ತೆ. ಬಾಯ್ಸ್ ರೆಡಿ? ಹುಲಿ ಹುಲಿ ಹೆಬ್ಬುಲಿ ಆಡ್ರ. ಏನು ಇನ್ಸ್ಪೆಕ್ಟ್ರೆ, ಬರೋದು ಲೇಟ್ ಆಯ್ತು. ಹೇಗಿದೆ ನಿಮ್ಮ ಆರೋಗ್ಯ? ಸರ್ಕಾರ ಕಾಮ್ ಡೌನ್, ಸರೆಂಡರ್ ಆಗ್ಬಿಡು, ಒಳ್ಳೇದಾಗತ್ತೆ. ಇವನಿಗೋಸ್ಕರ ನಾನು ಸರೆಂಡರ್ ಆಗೋದ? ಒಂದು ಅವನಿರಬೇಕು, ಇಲ್ಲ ನಾನಿರಬೇಕು. ಅಣ್ಣ ಸಾಕಣ್ಣ, ಇನ್ನು ನನ್ನ ಕೈಯಲ್ಲಿ ಓಡೋಕ್ಕಾಗಲ್ಲ. ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನ್ಭವಿಸ್ತಿದ್ದೀನಿ ಅಣ್ಣ. ಏಯ್, ಈ ಡೈಲಾಗ್ ಎಲ್ಲ ನನ್ನ ಹತ್ರ ವರ್ಕ್ ಆಗಲ್ಲ. ನಿನ್ನ ಸಾವೇನಿದ್ರು ನನ್ನ ಕೈಯಲ್ಲೇ. ತಪ್ಪು ನಂದೇ ಅಣ್ಣ. ಆ ದಿನ ಡೀಲ್ ಒಪ್ಕೊಂಡಿರಲಿಲ್ಲ ಅಂದರೆ ಇವತ್ತಿದು ಯಾವುದು ನಡೀತಾನೆ ಇರಲಿಲ್ಲ. ಈ ಸ್ಥಾನಕ್ಕೆ ಬರಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಂತ ನನಗೆ ಗುರ್ತು. ಅಂಥದ್ರಲ್ಲಿ ನೀನು ಅದನ್ನೇ ಹಾಳು ಮಾಡಕ್ಕೆ ನೋಡಿದೆ ಅಲ್ಲ? ಸರ್ಕಾರ ಇಲ್ಲ ಇನ್ಸ್ಪೆಕ್ಟ್ರೆ, ನಿಮ್ಮ ಮಾತು ನಾನು ಕೇಳಲ್ಲ. ಸರ್ಕಾರ ಡೋಂಟ್ ಶೂಟ್, ಡೋಂಟ್ ಶೂಟ್. ಇನ್ಸ್ಪೆಕ್ಟ್ರೆ, ಇವಾಗ ತಾನೇ ಡಿಸ್ಚಾರ್ಜ್ ಆಗಿ ಬಂದಿದ್ದೀರಾ, ಬದುಕೋ ಆಸೆ ಅಲ್ವಾ? ನಾನಿಷ್ಟು ಬೇಗ ಸಾಯಲ್ಲ ಸರ್ಕಾರ. ನಿನ್ನಂತವನೇ ಬದುಕ್ತಿದ್ಯಾ ಅಂದರೆ ನಾನು ಸಾಯಕ್ಕೆ ಸಾಧ್ಯನೇ ಇಲ್ಲ. ಇನ್ಸ್ಪೆಕ್ಟ್ರೆ, ನಿಮಗೆ ನನ್ನ ಬಗ್ಗೆ ಚೆನ್ನಾಗಿ ಗುರ್ತು. ಆಫ್ಟರ್ ಆಲ್ ಒಬ್ಬ ಹುಡುಗನಿಗೋಸ್ಕರ ನಿಮ್ಮ ಲೈಫ್ ಯಾಕಷ್ಟು ಕಷ್ಟದಲ್ಲಿ ಹಾಕೋತೀರಾ? ಇದು ಅವನಿಗೋಸ್ಕರ ಅಲ್ಲ, ಇದು ನನ್ನ ಡ್ಯೂಟಿ. ಕಾನೂನು ಪ್ರಕಾರ ಒಳ್ಳೆಯವ್ರಿಗೆ ನ್ಯಾಯ ಸಿಗಲೇಬೇಕು, ಆ್ಯಂಡ್ ಈ ಡಿಸರ್ವ್ಸ್ ಇಟ್. ಡಿಪಾರ್ಟ್ಮೆಂಟೇ ಇಲ್ಲಿದೆ, ಸರೆಂಡರ್ ಆಗ್ಬಿಡು. ನಿಮಗೆ ಅನ್ಸುತ್ತೆ ನನ್ನ ಜೀವನನ ಹಾಳು ಮಾಡೋಕೆ ನೋಡ್ದವನ್ನ ಹಾಗೆ ಬಿಟ್ಬಿಡ್ತೀನ? ನೋಡು ಸರ್ಕಾರ, ಡಿಪಾರ್ಟ್ಮೆಂಟ್ ಒಳಗಡೆ ನಿನಗೆ ಯಾರೂ ಸಪೋರ್ಟ್ ಮಾಡೋರಿಲ್ಲ. ಯೋಚನೆ ಮಾಡು, ಮೊದಲೇ ನಿನ್ನ ಮೇಲೆ ಕೇಸಸ್ಗಳು ತುಂಬ ಇದೆ. ಮರ್ಡರ್ ಕೇಸು ಆ್ಯಡ್ ಆದರೆ ನೀನೇ ಅನುಭವಿಸ್ತೀಯ. ಏನು ಮಾಡ್ಕೊಂಡೆ ಸರ್? ನಾನು ಆರಾಮಾಗಿದ್ದೆ, ಎಲ್ಲ ಹಾಳು ಮಾಡ್ಕೊಂಡೆ. ನೋಡ್ ಗೌರವ್, ಇದೇ ಜೀವನ. ಕೆಲವೊಂದು ಸರಿ ನಮ್ಮ ಜೀವನದಲ್ಲಿ ಅನ್ಕೊಳ್ದೇ ಇರೋದೆಲ್ಲ ಆಗೋಗುತ್ತೆ. ಸೊ ಬಿ ರೆಡಿ ಟು ಫೇಸ್ ಎವ್ರಿಥಿಂಗ್. ಎಲ್ಲನೂ ಫೇಸ್ ಮಾಡೋಕ್ಕೆ ರೆಡಿ ಇರು. ಈಗ ನೀನು ಮುಂದೆ ಇರೋನ ನೋಡಿ ಹೆದರಿದ್ರೆ ಇಟ್ ವಿಲ್ ಬಿ ಯುವರ್ ವೀಕ್ನೆಸ್. ಇನ್ನು 10 ವರ್ಷ ಅಂತರೂ ಸರ್ಕಾರ ನಿನಗೆ ತೊಂದರೆ ಕೊಡಲ್ಲ. ಮತ್ತೆ 10 ವರ್ಷ ಆದಮೇಲೆ? ಮತ್ತೆ ದಿಲ್ಲಿವಲ್ಲ ಬರಲಿ? ಇಲ್ಲ ಸರ್, ಇನ್ಯಾವತ್ತೂ ಬರಲ್ಲ. ಇದ್ರ ನಡುವೆ ಖುಷಿ ಅನ್ನೋದು ಏನಂತಾನೆ ಮರ್ತ್ಬಿಟ್ಟಿದ್ದೀನಿ ಸರ್. ಯಾವುದೋ ಮುಗಿದೇ ಇರೋ ಯುದ್ಧದ ನಡುವೆ ಸಿಕ್ಕಾಕೊಂಡಂಗಾಗಿದೆ ಸರ್. ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ಬಾ ಬಾ ಹೋಗೋಣ.